ನಗರದ ಹೊರವಲಯದ ಸ್ಟೀವರ್ಟ್ ಹಿಲ್ ಬಳಿ ಸಂಗ್ರಹ ಮಾಡಲಾಗುವ ಕಸ ವಿಲೇವಾರಿ ಘಟಕಕ್ಕೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಶುಕ್ರವಾರ ಭೇಟಿ ನೀಡಿ ವೀಕ್ಷಿಸಿದರು. ಕಸ ವಿಲೇವಾರಿ ಘಟಕದ ಗೇಟ್ ಬಳಿ ಇಳಿತಾ ಇದ್ದಂತೆ ರಸ್ತೆಯನ್ನೇ ಸರಿಯಾಗಿ ಇಟ್ಟುಕೊಂಡಿಲ್ಲ, ಇನ್ನು ಕಸವನ್ನು ಹೇಗೆ ವಿಲೇವಾರಿ ಮಾಡ್ತಾ ಇದ್ದೀರಾ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಯಾರಪ್ಪ? ಮಡಿಕೇರಿ ಇಸ್ ದ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್, ನಾಟ್ ಎ ಬಿಗ್ ಡಿಸ್ಟ್ರಿಕ್ಟ್. ಬೇರೆ ಬಿಗ್ ಡಿಸ್ಟ್ರಿಕ್ಟ್ಗಳೆಲ್ಲ ವಿಸಿಟ್ ಮಾಡಿದ್ದೀನಿ, ಎಲ್ಲ ಕಡೆ ಈ ಥರ ಕಸವೇ ಎಲ್ಲೂ ಇಲ್ಲ. ಹೆಂಗೆ ಮ್ಯಾನೇಜ್ ಮಾಡ್ತಿರ್ರಿ ಈಗ? ಸರ್ ಆ್ಯಕ್ಚುಲಿ ಲೆಗಸಿ ಟೆಂಡರ್ ಆಗಿದೆ ಸರ್. ಲೆಗಸಿ ಎಷ್ಟು ವರ್ಷ ಆಯ್ತಪ್ಪ ಇದು ಶುರುವಾಗಿ? ಇದು ನಮಗೆ 2005 ಅಲಾಟ್ಮೆಂಟ್ ಕೊಟ್ಟಿದೆ. ಹಾಂ, ಎಷ್ಟು ವರ್ಷ ಆಯಿತು? 2005 ಅಲಾಟ್ಮೆಂಟ್ ಕೊಟ್ಟಿದೆ ಸರ್. ಅದಾದ್ಮೇಲೆ ಕೇಸ್ ಹೋಗ್ತಾ ಇರ್ತೀವಿ ಹೈಕೋರ್ಟಲ್ಲಿ. ಅಲ್ಲ, ಈಗ ಏನು ಇದು ಡ್ರೈ ವೆಟ್ಟು ಎರಡು ಏನೂ ಇದು ಮಾಡ್ತೀನಿ, ಚೇಂಜ್ ಮಾಡಲ್ಲ. ವೆಟ್ಟು ಪೂರ್ತಿ ಸಪ್ರೇಟಾಗಿ ಬಂದಿದೆ ಸರ್. ಹೋಪ್ಲೆಸ್ಲಿ ಮ್ಯಾನೇಜ್ ಇದೆ. ಎಲ್ಲೂ ನೋಡಿಲ್ಲಪ್ಪ ಇಂಥ ಕಸರೆ. ಎಲ್ಲಿ ಮೆನ್ಯೂರ್ ಸಂಸ್ಕರಣೆ ಮಾಡ್ತೀರಾ ಇದರಲ್ಲಿ? ಹ್ಞೂ ಸರ್. ನೀವು ಹಾಕೋದು ವೆರಿ ಡೇಂಜರಸ್. ಕನಿಷ್ಠ ಓಡಾಡಲು ರಸ್ತೆ ಸುಗಮವಾಗಿರಬೇಕು. ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಕಸವನ್ನು ವಿಲೇವಾರಿ ಮಾಡೋದು ಹೀಗೇನಾ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕಸ ವಿಲೇವಾರಿ ಘಟಕ ಕೇಂದ್ರ ನಿರ್ವಹಣೆ ತುಂಬಾ ಕಳಪೆಯಿಂದ ಕೂಡಿದ್ದು ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಅವರು ಸಿಟ್ಟಾದರು. ಒಣಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ಕಸ ವಿಲೇವಾರಿ ಮಾಡಬೇಕು. ಆ ಕೆಲಸ ಇಲ್ಲಿ ಆಗ್ತಾ ಇಲ್ಲ. ಕಸದಿಂದ ಸೋರುವ ನೀರು ಎಲ್ಲಿಗೆ ಹೋಗ್ತಾ ಇದೆ ಎಂಬ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದೆಯಾ ಅಂತ ಪ್ರಶ್ನೆ ಮಾಡಿದರು. ಈ ಪ್ರದೇಶದಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಕಸದ ನೀರು ಬೋರ್ವೆಲ್, ತೊರೆಗಳ ಮೂಲಕ ಮಲಿನವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ತಾಕೀತು ಮಾಡಿದರು. ಪರಿಸರ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ಗಳು ಗಮನ ಹರಿಸಬೇಕು, ಇಲ್ಲದಿದ್ದರೆ ಎಲ್ಲರ ಮೇಲೂ ಪ್ರಕರಣ ದಾಖಲಿಸಬೇಕಾಗುತ್ತೆ ಅಂತ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಅವರು ಎಚ್ಚರಿಕೆ ನೀಡಿದರು. ವೈದ್ಯಕೀಯ, ಪಶುವೈದ್ಯಕೀಯ, ಕುಡಿಯುವ ನೀರು ಪೂರೈಕೆ ವಿಭಾಗ, ನಗರಸಭೆ ಹಾಗೂ ಪರಿಸರ ಇಲಾಖೆ ಹೀಗೆ ಎಲ್ಲ ವಿಭಾಗದ ಇಂಜಿನಿಯರ್ಗಳು ಈ ಬಗ್ಗೆ ಗಮನ ಹರಿಸಬೇಕೆಂದು ಕೆಎನ್ ಫಣೀಂದ್ರ ಅವರು ನಿರ್ದೇಶನ ನೀಡಿದರು. ಕೆರೆಕಟ್ಟೆ, ಕಾಲುವೆ, ತೊರೆಗಳ ಮೂಲಕ ಕಸದ ನೀರು ಹೋಗದಂತೆ ಎಚ್ಚರ ವಹಿಸಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಗಮನ ಹರಿಸುವುದು ಅತ್ಯಗತ್ಯ ಅಂತ ನಿರ್ದೇಶನ ನೀಡಿದರು. ಕಸ ವಿಲೇವಾರಿಯಿಂದ ವೈಜ್ಞಾನಿಕವಾಗಿ ಸಮರೋಪಾದಿಯಲ್ಲಿ ವ್ಯವಸ್ಥಿತವಾಗಿ ನಿರ್ವಹಿಸಬೇಕು. ಇಲ್ಲಿರುವ 6 ಎಕರೆ ಜಾಗ ಸಾಲುವುದಿಲ್ಲ, ಆದ್ದರಿಂದ ಬೇರೆ ಕಡೆಯೂ ಕಸ ವಿಲೇವಾರಿಗೆ ಜಾಗ ಕಾಯ್ದಿರಿಸಬೇಕೆಂದು ಸಲಹೆ ಮಾಡಿದರು. ಕಸ ವಿಲೇವಾರಿ ಘಟಕದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮನೆಗಳ ಮಾಹಿತಿ ಪಡೆಯಬೇಕು. ಶುಚಿತ್ವ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಕಸ ವಿಲೇವಾರಿ ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ಮುಂದಾಗಬೇಕೆಂದರು. ಅದೇ ನೀವು ಕೊಟ್ಟಿರೋದು ಬೇರೆ ಪ್ರಶ್ನೆ. ಈಗ ಇದನ್ನು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಬೇಕು, ಗೊತ್ತಾಯ್ತೇನ್ರಿ? ರಿಪೋರ್ಟ್ ಕೊಡ್ಬೇಕು ನನಗೆ. ಇಲ್ಲ ಅಂತಂದರೆ ನಾನು ಎಲ್ಲರ ಮೇಲೆ ಬರ್ದಾಕ್ತೀನಿ. ಶಿಫ್ಟ್ ಮಾಡೋದೊಂದು ಬೇರೆ ಪ್ರಶ್ನೆ. ಶಿಫ್ಟ್ ಆಗೋ ತನಕ ನಾವು ನೋಡ್ಕೋಬೇಕಲ್ಲ ಜೋಪಾನವಾಗಿ. ಅದಕ್ಕೇನು ಎಷ್ಟು ಖರ್ಚಾಗುತ್ತೆ, ಏನು ಎತ್ತ ಅಂತ ಎಸ್ಟಿಮೇಟ್ ಮಾಡಿ ಇದೆಲ್ಲ ಶಿಫ್ಟ್ ಮಾಡಬೇಕು. ಇದು ಡೇ ಆ್ಯಂಡ್ ನೈಟ್ ಇಟ್ಕೊಂಡು ಮಾಡಬೇಕಪ್ಪ ಇದೆಲ್ಲ. ಫರ್ದರ್ ಲೆಗಸಿಗೆ ಡ್ರೋನ್ ಸರ್ವೆಗೆ ಈಗ ನೆಕ್ಸ್ಟ್ ವೀಕಲ್ಲಿ ಬರ್ತಿದ್ದಾರೆ ಸರ್. ಅದೊಂದು ಸರ್ವೆ ಅಲ್ರಿ, ಸುತ್ತಮುತ್ತಿಂದು ಎಲ್ಲ ಕಡೆನೂ ಸೈಂಟಿಫಿಕ್ ಸ್ಟಡಿ ಮಾಡಿಸ್ಬೇಕು. ವೆಟರ್ನರಿ ಡಾಕ್ಟ್ರು, ನಿಮ್ಮ ಮೆಡಿಕಲ್ ಡಾಕ್ಟ್ರು, ಆಮೇಲೆ ಈ ಜಿಯಾಲಜಿ ಡಿಪಾರ್ಟ್ಮೆಂಟ್. ಈಗ ಲಿಚೆಟ್ ಟ್ಯಾಂಕೇ ಮಾಡಿಲ್ಲ ನೀವು. ಲಿಚೆಟ್ ಟ್ಯಾಂಕ್ ಮಾಡಿಲ್ಲದೆ ಇರೋದ್ರಿಂದ ಏನಾಗುತ್ತೆ, ಇದರಲ್ಲಿ ಬರ್ತಕ್ಕಂಥ ಕಸ ಕಡ್ಡಿದ್ದು ನೀರು ಇರುತ್ತಲ್ಲ, ಅದು ಕೊಳಚೆ ನೀರು, ಅದೆಲ್ಲ ಕೆಳಗೋಗುತ್ತೆ. ವೆರಿ ವೆರಿ ಡೇಂಜರಸ್ ಅದು.
ವಾಟರ್ ಟೇಬಲ್ ಇದಾಗಿದೆ. ವಾಟರ್ ಟೇಬಲ್ ಎಲ್ಲ ಹೋಗ್ಬಿಡುತ್ತೆ. ಗ್ರೌಂಡ್ ವಾಟರ್ ಕಂಟಾಮಿನೇಷನ್. ಹಾಂ, ಕೆರೆಗಳು, ಕಟ್ಟೆಗಳು, ಆಮೇಲೆ ಇಲ್ಲಿ ಬೋರ್ವೆಲ್ಲು, ಜನಗಳು ಯಾರು ಬೋರ್ವೆಲ್ಗಳು ಹಾಕಿದ್ದಾರೆ, ಬೋರ್ವೆಲ್ಗಳು ಅದರದ್ದೆಲ್ಲ ಸ್ಟಡಿ ಮಾಡಬೇಕು. ಇದುವರೆಗೂ ಮಾಡಿಸಿಲ್ಲ. ಮಾಡೋರು ನನ್ನ ಹತ್ರ ಒಂದು 2 ಸಲ ಬಂದು ಮಾಡಿದ್ದಾರೆ ಸರ್. ಸೊ ನಾವೇನು ಮಾಡಿದ್ವಿ ಅವಾಗ ಇವ್ರಿಗೆಲ್ಲ ಇದು ಮಾಡಿ ಈಗ ನಮ್ಮ ಗಮನಕ್ಕೆ ಯಾಕೆ ಇದುವರೆಗೂ ತಂದಿಲ್ಲ? ಅಟ್ಲೀಸ್ಟ್ ಒಂದೇನು ಪೀರಿಯಾಡಿಕಲ್ ಆಗಾರು ನಾವು ರಿಪೋರ್ಟ್ ಕಾಲ್ಫರ್ ಮಾಡ್ತಾ ಇರ್ತೀವಿ. ಯಾವಾಗಾರು ಎದುರ್ಕೊಂಡು ಕಳಿಸ್ತಾರೆ, ಎಷ್ಟೆಷ್ಟು ಮಾಡಿದ್ದೀವಿ, ಏನೇನು ಮಾಡಿದ್ದೀವಿ ಅಂತಂದು ಪ್ರೋಗ್ರೆಸ್ ಆಗುತ್ತೆ ಅಟ್ಲೀಸ್ಟು. ಇವತ್ತು ಹೇಳ್ತೀನಿ ನೋಡಿ, ನೀವು ವಾರ್ ಫುಟಿಂಗಲ್ಲಿ ಕೆಲಸ ಮಾಡಿಸ್ತಾ ಇದ್ದರೆ ನಾನು ಸುಮ್ಮನೆ ಬಿಡೋದಿಲ್ಲ. ಐ ವಿಲ್ ಟೇಕ್ ಸೀರಿಯಸ್ ಆ್ಯಕ್ಷನ್. ಐ ವಿಲ್ ರೈಟ್ ಟು ದಿ ಗೌರ್ಮೆಂಟ್, ಶಿಕ್ಷೆ ಕೊಡಿ ಅಂತಲೇ ಡೈರೆಕ್ಟಾಗಿ ಬರೀತೀನಿ. ನೀವೆಲ್ಲರೂ ಕಾರಣಕರ್ತರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಎಲ್ಲ ಏನೂ ಸರ್ವೇನೇ ಮಾಡಿಲ್ಲ ನೀವು ಸರಿಯಾಗಿ. ಸರ್ವೆ ಅಂತಂದರೆ ಜಮೀನು ಸರ್ವೆ ಮಾಡೋದಲ್ಲ, ಸೈಂಟಿಫಿಕ್ ಸ್ಟಡಿ ಆಗಬೇಕು. ಇದು ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು, ಇಲ್ಲಿ ಏನೂ ಇಲ್ಲ. ಇದು ನೀವು ಬೇರೆ ಕಡೆ ನೋಡಿದ್ರೆ, ಡಿಸ್ಟ್ರಿಕ್ಟ್ಗಳಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಸಂಸ್ಕರಣೆ ಮಾಡೋ ಜಾಗನಾದ್ರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೀವು ಅದನ್ನು ಚೆನ್ನಾಗಿ ಇಟ್ಕೊಂಡಿಲ್ಲ. ಎಷ್ಟು ಎಕರೆ ಇದೆ ಇದು? 6 ಎಕರೆ. 6 ಎಕರೆ ಯಾವ ಮೂಲೆಗೆ ನಿಮ್ಮ ಡಿಸ್ಟ್ರಿಕ್ಟ್? 6 ಎಕರೆ ಅದು ಗುಡ್ಡ ಸೇರಿಕೊಂಡು ಫ್ಲಾಟ್ ಏರಿಯಾ ಬಂದು 1.5 ಎಕರೆ ಇದೆ. ಸೋಮಶೇಖರ್, ಇದಕ್ಕೆ ಎಲ್ಲರೂ ಬೇರೆ ಕಡೆ ಎಲ್ಲರೂ ಆಲ್ರೆಡಿ ಐಡೆಂಟಿಫೈಡ್ ಸರ್. ಮಾಡಿ 5 acres ಐಡೆಂಟಿಫೈ ಮಾಡಿದ್ದೀವಿ. 5 acres ಸಾಕಾಗಲ್ಲ ಸರ್. ಒಂದು 5 acres 10 ಎಕರೆ. ನೀವು ಕನಿಷ್ಠ ಅಂತಂದ್ರೆ ಒಂದು 25 ಎಕರೆ ಫಾರೆಸ್ಟ್ ಏರಿಯಾನೇ ಅದನ್ನೇನಾದ್ರು ಮಾಡಿ ನೀವು ತಗೊಂಡು ಊರಿಗೆ ದೂರ ಇರೋ ಕಡೆ, ಎಲ್ಲಿ ಹಳ್ಳಿ ಗಿಳ್ಳಿ ಯಾವುದು ಮಧ್ಯ ಇರಬೇಕು ಅಂಥ ಕಡೆ ಮಾಡಿದ್ರೆ ಇದು ಬೆಸ್ಟ್. ಎಂಟೈರ್ ಇದು ನಾನು ಕೇಳಿದ್ದೇನು ಅಂತಂದರೆ, ನೀವು ಎಂಟೈರ್ ತಾಲ್ಲೂಕಿಂದ ಇಲ್ಲೇ ತಂದು ಹಾಕ್ತಾರಂತೆ. ಎಂಟೈರ್ ಡಿಸ್ಟ್ರಿಕ್ಟ್ ಟೌನ್ ಮಾತ್ರನಾ? ನೀವು ಮಿನಿಮಮ್ ಒಂದು 15-20 ಎಕರೆನಾದ್ರು ಮಾಡಿಕೊಂಡ್ರೆ, ಮಾಡುವಾಗಲೇ ಮಾಡ್ಕೋಬೇಕು. ಇನ್ನು ಇದು ಡೆವಲಪ್ ಆಗ್ತಾ ಇರುತ್ತೆ, ಇದೇನು ಕಮ್ಮಿ ಆಗೋದಿಲ್ಲ ಸರ್. ಈಗ ಸರ್ ಇಲ್ಲೇ ಹತ್ರ ಅಲ್ವಾ ಮೈಸೂರು, ನಿಮ್ಗೆ ಇನ್ನೆಷ್ಟು ದೂರ? ನೀವು ಮತ್ತು ಇದು ನಿಮ್ಮ ಮುನ್ಸಿಪಲ್ ಕೌನ್ಸಿಲರು, ಇಂಜಿನಿಯರು ಮತ್ತು ಇವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಎಷ್ಟು ಬ್ಯೂಟಿಫುಲ್ ಮಾಡಿದ್ದಾರೆ ನೋಡ್ಕೊಂಡು. ಮೈಸೂರು ಇಸ್ ದಿ ಬೆಸ್ಟ್. ಇದು ಸುರೇಶ್, ಇವ್ರಿಗೊಂದು ಅರೇಂಜ್ಮೆಂಟ್ ಮಾಡಿರಿ, ಬಂದು ನೋಡಲಿ ಅಟ್ಲೀಸ್ಟ್ ಅಲ್ಲಿ. ಹಾಂ, ಗೊತ್ತಾಯ್ತೇನಪ್ಪ? ಈಗ ಸೈಂಟಿಫಿಕ್ ಸ್ಟಡಿ ಮಾಡಿಸ್ಬೇಕು. ವೆಟ್ರನರಿ ಡಾಕ್ಟ್ರು, ರೆಗ್ಯುಲರ್ ಡಾಕ್ಟ್ರು ಎಲ್ಲರಿಗೂ ವಿಸಿಟ್ ಮಾಡಬೇಕು. ಸುತ್ತಮುತ್ತ ಮನೆಗಳಲ್ಲಿರೋರು ಅವ್ರಿಗೇನು ತೊಂದರೆ ಆಗ್ತಿದೆ ನಾವೇ ಹೋಗಿ ಕೇಳಬೇಕು. ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ದು ಯಾರ ಕರ್ತವ್ಯ ಸರ್? ಅವಮನ್ಸ್ ಹಿಂದೆ ಬರಬೇಕಾಗಿತ್ತು ಸರ್. ಇನ್ನೂ ಪ್ಯಾಥೆಟಿಕ್. ಅದೇ ಹಿಂದಿದ್ದವರೆಲ್ಲ ಏನೂ ಮಾಡಲೇ ಇಲ್ವಾ? ಇದು ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 1 ವರ್ಷ ತಿಂಗಳು. ನೀವು 2 ವರ್ಷ. 2 ವರ್ಷ. 2 ವರ್ಷದಿಂದ ಏನಿದೆ? ಏನೂ ಮಾಡಿಲ್ಲ. 3 ಕಾಸಿನ ಕೆಲಸ ಮಾಡಿಲ್ಲ ನೀವು ಇಲ್ಲಿ. ಡೆವಲಪ್ಮೆಂಟ್ ಮಾಡೋಕ್ಕೆ ಸರ್ ನಮಗೆ ಇಲ್ಲಿ ಕೇಸ್ ಇರೋದ್ರಿಂದ ನಾವು ಹೊಸ ಜಾಗಕ್ಕೆ ಕಾನ್ಸಂಟ್ರೇಟ್ ಮಾಡೋದು ಸರ್. ಆದರೆ ನೀವು ಹೋಗೋವರೆಗೂ ನೀಟಾಗಿ ಇಟ್ಕೋಬೇಕಲ್ರಿ. ಈ ಸುತ್ತಮುತ್ತ ಜಾಗ ನೋಡಪ್ಪ ಹೆಂಗೆ ಇಟ್ಕೊಂಡಿದ್ದೀರಾ ಅಂತಂದು. ನೀವು ಅಲ್ಲಿಗೆ ಹೋಗಿ, ಅಲ್ಲಿಗೂ ಇದನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಕೊತೀರಾ? ಮತ್ತು ಇದನ್ನಾದ್ರು ಖಾಲಿ ಮಾಡಿಸ್ಬೋದಾಗಿತ್ತಲ್ವಾ? ಇಲ್ಲ ಹೊಸ ಜಾಗಕ್ಕೆ ಹೋಗ್ಬೇಕಾದ್ರೆ ಕಸನೂ ತೊಗೊಂಡು ಹೋಗ್ತೀರಾ? ಇಲ್ಲಿರೋದು ವಿಲೇವಾರಿ ಮಾಡ್ತಾನೆ ಹೋಗೋದು. ಮತ್ತು ವಿಲೇವಾರಿ ಮಾಡೋದಕ್ಕೆ ಏನು ಕ್ರಮ ತೊಗೊಂಡಿಲ್ಲವಲ್ಲ. ಫಾಸ್ಟಾಗಿ ಮಾಡಬೇಕು ವಿಲೇವಾರಿ ಅಂತಂದರೆ. ನೀವು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ವಿ, ದಿನಕ್ಕೊಂದು 4 ಲೋಡ್ 5 ಲೋಡ್ ಹೊಡ್ಕೊಂಡು ಹೋಗ್ತಾನೆ ಅಂತಂದರೆ ಯಾವ ಕಾಲಕ್ಕೆ ಇದು ಆಗೋದು? ಕಸ ವಿಲೇವಾರಿಯಿಂದ ಸಮರ್ಪಕವಾಗಿ ನಿರ್ವಹಿಸದಿರುವ ಹಿನ್ನೆಲೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲಾಗುತ್ತೆ. ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಆಗಬೇಕೆಂದು ಸಲಹೆ ಮಾಡಿದರು. ಈ ಸಂದರ್ಭ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ಕಸ ವಿಲೇವಾರಿ ಘಟಕ ಸ್ಥಳದಲ್ಲಿ ಸ್ವಚ್ಛತೆಗೆ ಒತ್ತು ನೀಡಲಾಗುವುದು ಎಂದರು. ಕಟಿಂಗ್ ಕಾಪಿ ನನಗೆ ಕಳಿಸ್ಕೊಡಿ. ಇಮಿಡಿಯೇಟಾಗಿ ಕ್ರಮ ತಗೊಳ್ಳೋದಕ್ಕೆ ಏನೇನು ಮಾಡೋಕ್ಕಾಗುತ್ತೋ ಇದೀ ಸದ್ಯಕ್ಕಿದು ಶುರು ಮಾಡಬೇಕಷ್ಟೇ. ನಾವೀಗೆಲ್ಲ ನೋಟ್ ಮಾಡಿಕೊಡ್ರಿ. ನೀವು ಸೈಂಟಿಫಿಕ್ ಸ್ಟಡಿ ಮಾಡಿ ನಮಗೆ ಭೇಟಿ ಮಾಡಿಸ್ತೀನಿ ಸರ್. ಅವ್ರದ್ದು ಏನು ಇಲ್ಲಿದ್ದೆಲ್ಲ ಇದು ಮಾಡಿದ್ದೀವಪ್ಪ ಮಾಡಿಲ್ಲ ಗಂಟೆ ಮೂವ್ ಮಾಡಿಸ್ಬೇಕು. ನೀವು ಮೂವ್ ಮಾಡಿಸಿದ್ರೆ ಫಾಸ್ಟಾಗಿ ಕೆಲಸ ಆಗುತ್ತೆ. ಇವರೆಲ್ಲರೂ ಮಾಡೋದಿಲ್ಲ. ನೀವೇನೇ ಮಾಡಿದ್ರು ಮಾಡೋದಿಲ್ಲ. ಅವರು ವಾರ್ ಫುಟಿಂಗಲ್ಲಿ ಮಾಡಬೇಕು ಅಂದರೆ ಕಂಟೆಂಪ್ಟ್ ಬಿಡಬೇಕು. ನಂಬರ್ ಕೊಡಿ, ನಾನೇ ಇಲ್ಲ ಬರ್ತಾರೆ ಸರ್. ಬರ್ತಾರೆ. ಅಗ್ರಿಗೇಟ್ ಮಾಡೋದಕ್ಕೆ ಹೇಳಿದ್ರು, ಮಾಡ್ತಾರೆ. ಮನೆಗಳಲ್ಲೇ ಮಾಡ್ತಾರಾ? ಜನಗಳಿಗೂ ಬಳಿಕ ನಗರದ ಮಾರುಕಟ್ಟೆ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು
ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಎಂಬ ಮಾಹಿತಿಯನ್ನ ಪಡೆದರು. ಹೆಚ್ಚಿನ ಮಳೆಯಿಂದ ಮಳೆ ನೀರು ಎರಚುವುದು ಹಾಗೂ ಬೆಳಕು ವ್ಯವಸ್ಥೆ ಇಲ್ಲದಿರುವುದಕ್ಕೆ ಅತೃಪ್ತಿ ವ್ಯಕ್ತಪಡಿಸಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ಚರಂಡಿ ಸರಿಪಡಿಸಬೇಕು, ಸ್ವಚ್ಛತೆಗೆ ಆದ್ಯತೆ ನೀಡಬೇಕು, ಎಲ್ಲೆಂದರಲ್ಲಿ ಕಸಕಡ್ಡಿ ಹಾಕುವುದನ್ನು ತಡೆಯಬೇಕು, ಈ ಸಂಬಂಧ ಜಾಗೃತಿ ಫಲಕ ಅಳವಡಿಸಬೇಕೆಂದು ಪಣೀಂದ್ರ ಅವರು ಹೇಳಿದರು. ಶುಕ್ರವಾರ ಬೇರೆ ದಿನ ಬೇರೆ ದಿನ ಇರೋದೆಲ್ಲ ಹಿಂಗೆ ಇರಲ್ಲ. ಅದು ಮಾರ್ಕೆಟ್ ಬೇರೆ ಉಂಟಾ? ತರಕಾರಿ ಮಾರ್ಕೆಟ್ ಇದೆ. ಇದು ಈಚೆ ಕಡೆ ಮಾತ್ರ ಒಂದು ವಾರಕ್ಕೆ ಒಂದ್ಸರಿ ನಮ್ಮದು ವಾರಕ್ಕೊಂದಿನ ಸಂತೆ ಸರ್. ಇದು ಇವರು ಮುನ್ಸಿಪಾಲ್ಟಿಯವರು ಯಾರು ಕುಡಿಯೋ ನೀರು ವ್ಯವಸ್ಥೆ ಫ್ರಂಟಲ್ಲಿ ಇದೆಯಂದ್ರೆ ಉಂಟು ಟ್ಯಾಂಕ್ ಮಾಡಿದ್ದಾರೆ ಕುಡಿಯುವ ನೀರು ಓವರ್ದು ನಿಮಗೆ ಇಲ್ಲಿ ಬಂದರೆ ಅಕಸ್ಮಾತ್ ಯೂರಿನಲ್ಸ್ ಲೆಟ್ರಿನ್ ಅದಕ್ಕೆ ಅಲ್ಲಿ ಮಾಡಿದ್ದಾರೆ. ಮಾಡಿ ಸರಿ ವ್ಯವಸ್ಥೆ ಚೆನ್ನಾಗಿ ತೊಂದರೆ ಏನಿದೆ ನಿಮಗೆ? ಏನು ತೊಂದರೆ ವಾರಕ್ಕೊಂದು ದಿವಸ ವ್ಯಾಪಾರ ಮಾಡೋದು ಏನು ತೊಂದರೆ ಇಲ್ಲ. ಡೈಲಿ ಮಾಡೋರಿಗೆ ಏನಿದೆ ಗೊತ್ತಿಲ್ಲ. ಅದು ಕೋಳಿ ಅಂಗಡಿಯವರು ಮಾತ್ರ ಡೈಲಿ ಇರ್ತಾರೆ ಸರ್. ಅವ್ರು ಡೈಲಿ ಇರ್ತಾರೆ. ತರಕಾರಿ ಎಲ್ಲ ಡೈಲಿ ಇರೋದು ವಾರಕ್ಕೊಂದು. ಅವ್ರ ವೇಸ್ಟ್ ಎಲ್ಲ ಹೆಂಗೆ ಡಿಸ್ಪೋಸ್? ನಮ್ಮ ಗಾಡಿ ತೊಗೊಂಡೋಗಿ ಅಲ್ಲಿ ಹಾಕ್ಬಿಡ್ತೀರಾ? ಅಲ್ಲಿ ತಗೊಂಡೋಗಿ ಸೆಕ್ಯೂರಿಟಿ ಮಾಡಲಿಕ್ಕೆ ಅಲ್ಲಿ ಅದರಿಂದ ನಾಯಿಗಳು ಜಾಸ್ತಿ ಇದಾಗ್ತವೆ ಅಲ್ಲಿ. ಅದನ್ನು ಸಪ್ರೇಟ್ ಮಾಡಿ ಅದನ್ನು ನೋಡಿ ಒಳಗಡೆ ವ್ಯಾಪಾರ ಮಾಡ್ತಿದ್ದೀರಪ್ಪ? 18 ವರ್ಷ. ಇಲ್ಲೆಲ್ಲ ಪ್ರಾಬ್ಲಮ್ ಏನಾದ್ರು ಇದೆಯಾ? ಮೊದಲು ಆ ಕಡೆ ಇತ್ತು ನಮ್ಮ ಶೆಡ್ಗಳು, ಮಳೆ ಬಂದರೆ ಬಾಡಿಗೆ ಕೊಡ್ತಾರಾ? ಬಾಡಿಗೆ ಆಕ್ಷನ್ ಸ್ವಲ್ಪ ಏನಾದ್ರು ಒಂದು ವ್ಯವಸ್ಥೆ ಕೊಟ್ಟಿದ್ದಾರೋ ಅಲ್ಲಿ ವ್ಯಾಪಾರ ಮಾಡಬೇಕು. ಸರ್ ಒಂದು ನಿಮಿಷ ಸ್ವಲ್ಪ ಬಂದು ನೋಡಿ ಸರ್, ಇವ್ರ ಅಂಗಡಿ ನೋಡಿ ಸರ್, ಅಲ್ಲೇ ಕ್ಲೀನ್ ಮಾಡ್ತಾರೆ, ಅಲ್ಲೇ ಇದು ಮಾಡ್ತಾರೆ, ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದೆ ಸರ್. ನೋಡಿ ಸರ್, ಅಲ್ಲಿ ಮಾಡಿಕೊಡ್ತೀವಿ. ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಫುಲ್ ಆಗಿ ಅಲ್ಲಿ ಇವರು ಇದ್ರ ಅಂಗಡಿ ಒಳಗಡೆ ಕ್ಲೀನ್ ಮಾಡ್ಕೊಂಡು ಇಲ್ಲ ಇದು ಮಾಡ್ಕೊಳ್ತಿದ್ದಾರೆ. ವ್ಯಾಪಾರಸ್ಥರು ಕೂಡ ಎಲ್ಲೆಂದರಲ್ಲಿ ಕಸ ಬಿಸಾಡಿದಲ್ಲಿ ದಂಡ ವಿಧಿಸಲಾಗುತ್ತೆ. ಆದ್ದರಿಂದ ಈ ಬಗ್ಗೆ ಗಮನ ಹರಿಸಬೇಕೆಂದರು. ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ಗೇಟ್ ಅಳವಡಿಸಬೇಕು, ಹೆಚ್ಚಿನ ವಿದ್ಯುತ್ ಬಲ್ಬ್ ಕಲ್ಪಿಸಬೇಕು, ಟ್ಯೂಬ್ಲೈಟ್ ಸೇರಿದಂತೆ ವಿದ್ಯುತ್ ದೀಪಗಳನ್ನು ಅಳವಡಿಸಬೇಕೆಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ತಿಳಿಸಿದರು. ಮುನ್ಸಿಪಾಲಿಟಿಯಿಂದ ಸಾರ್ವಜನಿಕರಿಗೆ ಪ್ರಯೋಜನ ಇದೆ ಎಂಬ ಬಗ್ಗೆ ಯೋಚಿಸಬೇಕಿದೆ. ಮಳೆ ನೀರು ಬರದಂತೆ ಎಚ್ಚರ ವಹಿಸಬೇಕು. ಗಾಳಿ ಬೆಳಕು ಬರುವಂತಾಗಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಎಂಜಿನಿಯರ್ಗಳಿಗೆ ನಿರ್ದೇಶನ ನೀಡಿದರು. ಮಾಡಿದ್ರೆ ವ್ಯಾಪಾರ ಆಗುತ್ತೆ. ಎಲ್ಲರ ವೆಹಿಕಲ್ ಇದೆ ಸರ್, ಟೂ ವೀಲರ್. ಈ ನಾನ್ ವೆಜಿಟೇರಿಯನ್ಗೆ ಎಲ್ಲ ಅಂಗಡಿ ಇಟ್ಟರು ಅದೇ ಎಲ್ಲ ಎಲ್ಲಿಟ್ಟರು ನಡೀತದೆ ಮಡಿಕೇರಿ ಒಳಗೆ. ನಿಮ್ಗೆ ಅದಕ್ಕೇನು ತೊಂದರೆ ಆಗೋದಿಲ್ಲ, ಎಲ್ಲಿಟ್ಟರು ನಡೀತದೆ. ಅಲ್ಲ ಆಗಲಿ ಒಂದು ಕೆಲಸ ಮಾಡಿ, ಇದ್ದಿದ್ರಲ್ಲಿ ಇದನ್ನೇ ಒಂದು 2 ಅಡಿ 3 ಅಡಿ ಎಕ್ಸ್ಟೆನ್ಷನ್. ಕುಡಿಯುವ ನೀರು ಪೂರೈಸಬೇಕು ಮತ್ತಿತರ ಸಂಬಂಧ ಸಾರ್ವಜನಿಕರು ಹಲವು ವಿಚಾರಗಳ ಬಗ್ಗೆ ಗಮನ ಸೆಳೆದರು. ಮಾರುಕಟ್ಟೆಯಲ್ಲಿ ಮಳೆ ನೀರು ಬರದಂತೆ ಎಚ್ಚರ ವಹಿಸಬೇಕು. ಗಾಳಿ ಬೆಳಕು ಬರುವಂತಾಗಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಎಂಜಿನಿಯರ್ಗಳಿಗೆ ನಿರ್ದೇಶನ ನೀಡಿದರು. ಒಂದು ನಿಮಿಷ ಬನ್ನಿ ಸರ್. 2 ಗುಂಡಿಗಳು, ಒಂದು ಇಲ್ಲಿ, ಒಂದು ನಿಮಿಷ ಸರ್, ಒಂದು ಈ ಕಡೆ. ಇದು 4-5 ಗಂಟೆ ನಂತರ ಕಂಪ್ಲೀಟ್ ನೀರು ರಸ್ತೆಯಲ್ಲಿ ಇರುತ್ತೆ, ಫುಲ್ ಮಿಶ್ರಿತ ನೀರು. ಇದು 2-3 ಸಲ ನಾನು ಮುನ್ಸಿಪಾಲಿಟಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಇದು ಆಗುವವರಿಗೆ ಹೇಳಿದ್ದೀನಿ, ಇದು ಮಾಡೋದ್ರಲ್ಲಿ ಸರಿ ಇಲ್ಲ. ಇಲ್ಲಿ ಕೆಳಗೆ ಗುಂಡಿ ಇದೆ, ಇವು ಚರಂಡಿ ಹೊಡೆದು ಕೆಳಗೆ ಕೊಡಿ ಅಂತೇಳಿ ಇವ್ರು ಮಾತು ಕೇಳಿ ಎಲ್ಲೆಲ್ಲಿ ಬಿಟ್ಟಿದ್ದಾರೆ. ಸಾರ್ವಜನಿಕರಿಗೆ ಫುಲ್ ಪ್ರಾಬ್ಲಮ್. ಇವರಿದ್ರು ಇಂಜಿನಿಯರ್, ಇವ್ರಿಗೆ ಸಾರ್ವಜನಿಕರು ಈ ರೀತಿ ಹೋಗ್ಬೇಕಾದ ಪರಿಸ್ಥಿತಿ ಇದೆ. ಈ ರೀತಿ 5 ಗಂಟೆ ಆಗೋದು ಫುಲ್ ಐತೆ ಸರ್, ಇದು ಫುಲ್ ಆಗಿ ರೋಡಲ್ಲಿ ಇರ್ತದೆ ನೀರು. ಇದ್ರದ್ದೆಲ್ಲ ಬಂದಿದ್ದು ಈ ಕಡೆ ಸೆಪ್ಟಿಕ್ ಟ್ಯಾಂಕ್ ಮಾಡಿ ಈ ಕಡೆ ರೋಡ್ ಕ್ರಾಸ್ ಮಾಡಿ ನಾವು ಪಾಸ್ ಮಾಡಿದ್ದೀವಿ. ಬಟ್ ಇದು ಏನಾಗುತ್ತೆ ಅಂದರೆ ಕೆಲವೊಂದು ಟೈಮು ಇವರು ಹೊಟ್ಟೆಲಿಂದು ಅದು ಇದು ಎಲ್ಲ ಹಾಕಿ ಇದರಲ್ಲಿ ಕಳ್ಸ್ಬಿಡ್ತಾರೆ. ನಾವು ಚೆಕ್ ಮಾಡಿದ್ವಿ, ಇನ್ಸ್ಪೆಕ್ಷನ್ ಚೇಂಬರಲ್ಲಿ ನೋಡಿದಾಗ ಕುಕ್ಕಗಳು ಹೊಟ್ಟೆ ಹಚ್ಚಿಲ್ಲ ಅದೆಲ್ಲ ಸಪ್ರೇಟಾಗಿ ಕೊಡ್ತಾರೆ. ಅದು ಆಗೋದ್ರಿಂದ ಏನಾಗಿದೆ, ನಮಗೆ ಬ್ಲಾಕೇಜ್ ಆಗಿ ಆಗ್ತಾ ಇದೆ. ಫೈನ್ ಹಾಕಿ ಅಂಥವ್ರನ್ನೆಲ್ಲ ತೆಗೆದು ಬ್ಲಾಕ್ ಲಿಸ್ಟ್ ಮಾಡಿ ಫೈನ್ ಹಾಕಿ ಅಂಥವ್ರಿಗೆ. ಆ ಥರ ಸ್ವಲ್ಪ ತಡ್ರಿ. ಮೇಲ್ಗಡೆಗೆ ಒಂದು ಹಾಕ್ಬಿಡಿ, ಜನಗಳು ಓಡಾಡೋದಕ್ಕೆ, ವೆಹಿಕಲ್ ಓಡಾಡೋದಕ್ಕೆ ಏನು ತೊಂದರೆ ಇಲ್ದಂಗೆ. ಮೇಲೆ ನೀರು ಬಂದಿದ್ದು ಆಚೆಗೆ ಹೋಗ್ಬೇಕು, ಕೆಳಗಡೆದು ಹೋಗ್ತಾ ಇರಬೇಕು, ಹಂಗೆ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಯಾರು ಮಾಡ್ದಂಗೆ ಬ್ಲಾಕ್ ಲಿಸ್ಟ್ ಮಾಡಿ ಅವ್ರಿಗೆ. ಒಬ್ರಿಗೋ ಇಬ್ರಿಗೋ ಮಾಡಿದ್ರೆ ಬೇರೆಯವರೆಲ್ಲ ಹಾಕೋದಿಲ್ಲ ಅವಾಗ.
ಅದನ್ನು ನೋಡಬೇಕು, ಜನಗಳದ್ದು ಇದಕ್ಕೂ ಇದನ್ನು ನೋಡಬೇಕಲ್ಲ. ಹಾಗಾಗಿ ಈ ರೀತಿ ಮಾಹಿತಿ ಕೊಟ್ಟ ಇವರಿಗೆ ಇದನ್ನವರೆಗೂ ಕೊಟ್ಟರು ಸರ್, ಈ ರೀತಿ ಇದೆ, ಇಲ್ಲಿ ಪರಿಸ್ಥಿತಿ ನಮ್ಗೆ ಗೊತ್ತಿದೆ. ನೀವು ಕ್ಲೀನಾಗಿ ಇಟ್ಕೋಬೇಕಪ್ಪ. ಇಲ್ಲಿ ವ್ಯಾಪಾರ ಮಾಡೋರನ್ನು ಕೂಡ ವ್ಯಾಪಾರ ಮಾಡೋರು ಅರ್ಥ ಮಾಡ್ಕೋಬೇಕು. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಪ್ಪ? ಇಲ್ಲಿಂದ ಆಚೆಗೆ ನೀರು ಹೋಗಂಗೆ ಅದೇ ಅಲ್ಲಿಂದ ಈರುಚಿನಿಂಗ್ ಹೊಡಿಯುತ್ತೆ ಮಳೆ. ನಾವಿಲ್ಲಿ 30 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ ಸರ್. ಇವ್ರು ಎಲ್ಲಿ ಹೋಗ್ಬೇಕು? ನಮಗೆ ಯಾವುದೇ ನಗರಸಭೆ ಒಂದು ಸ್ಪಂದನೆ ಮಾಡಲಿಲ್ಲ ಸರ್. ಇಲ್ಲಿ ಇಷ್ಟು ತನಕ 30 ವರ್ಷ ನಮ್ಮ ಹೋರಾಟ ಸರ್. ಇಲ್ಲಿ 1-2 ವರ್ಷದ ಹೋರಾಟ ಅಲ್ಲ, 30 ವರ್ಷ. ನಮ್ಮ ಅಪ್ಲಿಕೇಶನ್ ಒಂದು 25 kg ಇರ್ಬೋದು ಸರ್, ಇಷ್ಟು ಬಂಡಲ್ ಇರ್ಬೋದಲ್ಲ. ನಗರಸಭೆ ಯಾರು ಕೂಡ ಇದು ಮಾಡಲಿಲ್ಲ. ನಗರಸಭೆ ಏನೂ ಇಲ್ಲ ಇಲ್ಲಿ ಯಾವುದೇ ಒಂದು ಸ್ಪೆಷಲಿಟೀಸ್ ಇಲ್ಲ ಸರ್ ನಮಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅವ್ರಿಗೆ ಸ್ವಲ್ಪ ಮೆಟ್ಟಲ್ ಇಡ್ತಾರೆ ಮಾಡ್ಕೊಂಡು ಬೇರೆ ಮಾರ್ಕೆಟ್ ಯಾರ್ಡ್ ಎಲ್ಲಿದೆ? ಇದೊಂದೇ. ಮತ್ತು ಅದನ್ನು ಸರಿಯಾಗಿ ನೋಡ್ಕೊಂಡಿದೆ. ನಮಗೆ ಹೈಟೆಕ್ ಮಾರ್ಕೆಟ್ ಅಂತ ಪ್ಲಾನಿಂಗ್ ಕೊಟ್ಟಿವಿ ಸರ್. ಇದು ಹೈಟೆಕ್ ಮಾರ್ಕೆಟೇ ಅಲ್ಲ ಸರ್. ಇದು ಹೈಟೆಕ್ ಇದು. ಹಾಂ, ಹೈಟೆಕ್ ಅಂತ ಪ್ಲಾನಿಂಗ್ ಅಲ್ಲಿರೋದು ಹೈಟೆಕ್ ಮಾರ್ಕೆಟ್ ಅಂತ ಇರೋದು. ಬ್ಲೂ ಪ್ರಿಂಟ್ ಹೈಟೆಕ್ ಮಾರ್ಕೆಟಲ್ಲಿ ಬಂದಿದೆ ಸರ್ ನಮಗೆ. ಹೈಟೆಕ್ ಅಲ್ಲಿ ಏನಾದ್ರು ಒಂದು ಪರಿಷ್ಕರಣೆ ಮಾಡ್ಕೊಡ್ರಪ್ಪ. 10 ಕೋಟಿ ಇಟ್ಕೊಂಡು ಏನು ಮಾಡ್ತೀರಿ? ಯಾಕೆ ಒಪ್ಕೊಂಡ್ರೆ ಇಲ್ಲಿ ಮತ್ತೆ ಇಟ್ಕೊಂಡು ವ್ಯಾಪಾರ ಮಾಡೋದು? ಇಲ್ಲ ಸರ್, ಏನಿಲ್ಲ. ಹೆಂಗೆ ಮಾಡಿದ್ದೀರಾ? ಬರ್ತಾರೆ, ಸುಮ್ಕ ಇಸ್ಕೊಳ್ದೆ ಜಾಗ ಅಂತ ಕೊಟ್ಟಿದ್ದಾರೆ. ಸುಮ್ಮನೆ ಬಾಯಿ ಮಾತು. ಹೌದು ಸರ್. ನಾಳೆ ಎತ್ತಾಕು ಅಂತಂದ್ರೆ ಸರ್ ಹೋಗ್ಲೇಬೇಕು ನಾವು. ಹೌದು ಸರ್, ಅದೊಂದು ವ್ಯವಸ್ಥೆ ಮಾಡಿ ಕೊಡಿ ಸರ್ ನಮಗೆ. ಅದೊಂದು ವ್ಯವಸ್ಥೆ ಮಾಡಿ ಅಗ್ರಿಮೆಂಟ್ ಮಾಡಿಕೊಂಡು. ಹೌದು ಸರ್. ಅದಕ್ಕೆ ನೀವು ಬಾಡಿಗೆ ಕಟ್ಟಬೇಕು. ಹೌದು ಸರ್, ಅದೊಂದು ಮಾಡಿದ್ರೆ ತುಂಬ ಒಳ್ಳೇದು. ನನ್ನ ಲೈಟಿಂಗ್ ಸಿಗೋಣ ಪಿಕ್ಚರ್ ನಮ್ಮ ಕೈಯಲ್ಲಿ ಎಲ್ಲಿ ಕನೆಕ್ಟ್ ಮಾಡ್ತಾರೆ? ಇಲ್ಲಿ ಮೇನ್ ಡ್ರೈವಿಂಗ್ ಹೋಗುತ್ತೆ ಸರ್. ಮೇನ್ ಡ್ರೈವಿಂಗ್ ರೋಡ್ ಇದ್ದೇವೆ ಸರ್. ರೋಡ್ ಡ್ರೈವಿಂಗ್ ಇವತ್ತೊಂದೇ ದಿವಸ, ನಾಳೆ ಇದರಿಂದ ಎಲ್ಲರೂ ಹೋಗಿರ್ತಾರೆ. ಖಾಲಿ ಇರ್ತದೆ. ಡ್ರೈನ್ ಕ್ಲೀನ್ ಮಾಡಿಸ್ಬೋದು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರತಿದಿನ ಸ್ವಚ್ಛಗೊಳಿಸಬೇಕು, ಶೌಚಾಲಯ ಸುಂದರವಾಗಿರಬೇಕು, ಗಡಿಯಾರ ಅಳವಡಿಸುವಂತೆ ಸಲಹೆ ಮಾಡಿದರು. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶೌಚಾಲಯ ವೀಕ್ಷಿಸಿ ಇಡೀ ಬಸ್ ನಿಲ್ದಾಣ ಸಂಚರಿಸಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳು ದೊರೆಯಬೇಕೆಂದರು. ಹೋಮ್ ಮ್ಯಾನೇಜರಲ್ಲಿ ಓಪನ್ ಇಲ್ಲ ಸರ್. ಮಾಡಿದ್ದೀರಾ? ಅಲ್ಲಿ ಎಲ್ಲಿದ್ದಾರಪ್ಪ ಅವರು? ಡಿಪೋ ಮ್ಯಾನೇಜರು ಇದೆಲ್ಲ ಕ್ಲೀನ್ ಮಾಡಿಸೋದು ಯಾರು? ಅದಕ್ಕೆಲ್ಲ ನೋಡಿ ಇವತ್ತು ನಾವು ಬರ್ತೀವಿ ಅಂತ. ಈ ಸಂದರ್ಭ ಬಸ್ ನಿಲ್ದಾಣದಲ್ಲಿದ್ದ ವೃದ್ಧೆಯೊಬ್ಬರು ಮದೆನಾಡು ಬೆಟ್ಟತ್ತೂರು ಕಾಟಕೇರಿಗೆ ಹೆಚ್ಚುವರಿ ಬಸ್ಸು ಸಂಚರಿಸಬೇಕೆಂದು ಮನವಿ ಮಾಡಿದರು. ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ಗುರುವಾರ ಕುಶಾಲನಗರ ಬಳಿಯ ಶಕ್ತಿ ವೃದ್ಧಾಶ್ರಮಕ್ಕೆ ಭೇಟಿ ಮತ್ತು ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಬೇಕಾಗಿದೆ ಎಂದರು. ಹಾಸ್ಟೆಲ್ ವಾತಾವರಣ ಚೆನ್ನಾಗಿದೆ, ಆದರೆ ಹೊಸ ಹಾಸಿಗೆ ಮತ್ತು ಹೊದಿಕೆ ನೀಡಬೇಕು. ಸ್ನಾನದ ಮನೆ ಮತ್ತು ಶೌಚಾಲಯ ಸರಿಯಾಗಿ ನಿರ್ವಹಣೆ ಮಾಡಬೇಕೆಂದು ಸಲಹೆ ಮಾಡಲಾಗಿದೆ ಎಂದರು. ಕಸ ವಿಲೇವಾರಿ ಘಟಕ ಸರಿಯಾದ ನಿರ್ವಹಣೆ ಆಗದಿರುವುದರಿಂದ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ಹೇಳಿದರು. ಸುತ್ತಮುತ್ತಲಿನ ವಾತಾವರಣದಲ್ಲಿ ಶುಚಿತ್ವಕ್ಕೆ ಒತ್ತು ನೀಡಬೇಕು. ಕಸ ವಿಲೇವಾರಿ ಘಟಕ ವ್ಯಾಪ್ತಿಯಲ್ಲಿ ಸೊಳ್ಳೆ, ನೊಣಗಳು ಹಾಗೂ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಗಮನ ಹರಿಸಬೇಕೆಂದರು. ಹಸಿ ಮತ್ತು ಒಣಕಸವನ್ನು ಬೇರ್ಪಡಿಸಿ ಶುಚಿತ್ವಕ್ಕೆ ಒತ್ತು ನೀಡಬೇಕು ಎಂದರು. ಮಾರುಕಟ್ಟೆಗೆ ಭೇಟಿ ನೀಡಿ ಮಾತನಾಡಿ ಪ್ರತಿದಿನ ಸ್ವಚ್ಛತೆಗೆ ಒತ್ತು ನೀಡಬೇಕೆಂದರು. ಕಸ ವಿಲೇವಾರಿಯಿಂದ ಸರಿಯಾಗಿ ನಿರ್ವಹಣೆ ಮಾಡಬೇಕು.
ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದರು. ಮಡಿಕೇರಿಗೆ ನಾನು 2 ದಿನದ ಕಾರ್ಯಕ್ರಮ ಹಾಕ್ಕೊಂಡು ಬಂದಿದ್ದೆ. ಹಿಂದೆ 3 ದಿನದ ಕಾರ್ಯಕ್ರಮ ಇದೇ ಥರ ಮಾಡಿದ್ದೆ. ನಿನ್ನೆ ರಾತ್ರಿ ಬರುವಾಗ ಕುಶಾಲನಗರದಲ್ಲಿ ಒಂದು ವೃದ್ಧಾಶ್ರಮ, 2 ಹಾಸ್ಟೆಲ್ಗಳನ್ನು ಭೇಟಿ ಮಾಡಿದೆ. ಪಾಪ ವೃದ್ಧಾಶ್ರಮದಲ್ಲಿ ತುಂಬ ತೊಂದರೆ ಇದೆ. ಅಲ್ಲಿ ಬಿಲ್ಡಿಂಗ್ ಭಾಳ ಹಳೇದು ಡೈಲ್ಯಾಪಿಲೇಟೆಡ್ ಕಂಡೀಷನ್ನಲ್ಲಿ ಇದೆ. ಹಾಸಿಗೆ ಹೊದಿಕೆಗಳನ್ನು ಕೂಡ ಎಲ್ಲ ಭಾಳ ಹಳತಾಗಿದೆ. ಅಲ್ಲಿ ಬಿಟ್ಟದ್ದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ ಅವ್ರನ್ನ, ಅದರಿಂದ ಪ್ರಾಬ್ಲಮ್ ಇಲ್ಲ. ಆದರೆ ಅಲ್ಲಿರ್ತಕ್ಕಂಥ ವಾತಾವರಣ ಸರಿ ಇಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೂಡ ಅವರಿಗೆ ಕೊಟ್ಟಿದ್ದೀನಿ. ಮತ್ತು ಅಲ್ಲಿರ್ತಕ್ಕಂಥ ವೃದ್ಧರನ್ನೆಲ್ಲರನ್ನೂ ಕೂಡ ವಿಚಾರಿಸಿದೆ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತಂದು ಕೂಡ ಅವರು ಹೇಳಿದರು. ಹಾಸಿಗೆ ಹೊದಿಗೆ ಅದನ್ನೆಲ್ಲ ಬದಲಾಯಿಸಬೇಕು. ಜೊತೆಗೆ ಗಾಳಿ ಬೆಳಕು ಅದೆಲ್ಲ ಚೆನ್ನಾಗಿಲ್ಲ. ಅದು ಬಿಲ್ಡಿಂಗ್ ಬದಲಾವಣೆ ಆಗದಿದ್ದರೆ ಅದು ಕೆಲಸ ಮಾಡೋಕ್ಕಾಗಲ್ಲ. ಸುಮಾರು 12 ಲಕ್ಷ ರೂಪಾಯಿ ಏನೋ ಅದಕ್ಕೆ ಅನುದಾನ ಸರ್ಕಾರ ಕೊಡ್ತಾರೆ. ಅದು ಸರ್ಕಾರದ ಸರಿಯಾದ ಕಂಟ್ರೋಲ್ ಇಲ್ಲ ಅದ್ರ ಮೇಲೆ. ಅದನ್ನು ಕೂಡ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಸರ್ಕಾರದಿಂದನೇ ಅದನ್ನು ವೃದ್ಧಾಶ್ರಮ ನಡೆಸೋಕ್ಕಾಗುತ್ತಾ, ಅಥವಾ NGO ಮುಖಾಂತರವಾಗಿ ಫಂಡ್ಸ್ ಕೊಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಕೊಡಿಸ್ಲಿಕ್ಕಾದ್ರೆ ಕೊಡಿಸ್ಬೋದು. ಯಾಕೆಂತಂದರೆ ಬನ್ನಿ ಅಲ್ಲಿರೋರೆಲ್ಲ ಮೂಗರು, ಕಿವುಡ್ರು, ಕಣ್ಣು ಕಾಣದೇ ಇರೋರು, ತುಂಬ ವಯಸ್ಸಾದವರು, ಕೈಕಾಲು ಓಡಾಡ್ಲಿಕ್ಕೆ ಆಗದೆ ಇರತಕ್ಕಂಥವ್ರು ತುಂಬ ಜನ ಇದ್ದಾರೆ. 25 ಜನದಲ್ಲಿ ಸುಮಾರು ಜನ, ಒಂದು 8-10 ಜನ ಅದೇ ಥರ ಇದ್ದಾರೆ. ಅವ್ರಿಗೆಲ್ಲ ಏನಾದ್ರು ಒಂದು ಆಸರೆ ಬೇಕು, ಯಾರ್ದಾದ್ರು ಒಂದು ಸಹಕಾರನೂ ಬೇಕು. ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಆಮೇಲೆ 2 ಬಾಲಕಿಯರ ಒಂದು ಹಾಸ್ಟೆಲ್ಲು ಮತ್ತು ಇವ್ರದ್ದೊಂದು ಹಾಸ್ಟೆಲ್. ತುಂಬ ಅಲ್ಲಿ ತೊಂದರೆಗಳು ಇದೆ. ಮಕ್ಕಳುಗಳನ್ನ ಕೇಳಿದಂಥ ಸಮಯದಲ್ಲಿ ಊಟ ತಿಂಡಿದಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು. ಇಲ್ಲಿ ನೀವು ಮಡಿಕೇರಿ ಒಳಗೆ ಈ ಚಳಿಗಾಲ ಮತ್ತು ಮಳೆಗಾಲ ಬಂತು ಅಂತಂದರೆ ಬಿಸಿನೀರು ಇಲ್ಲದೆ ಇರಲಿಕ್ಕಾಗಲ್ಲ. ಕುಡಿಲಿಕ್ಕೂ ಬಿಸಿನೀರು ಬೇಕು, ಸ್ನಾನಕ್ಕೂ ಬಿಸಿನೀರು ಬೇಕು. ಅಲ್ಲಿ ಆ ಸ್ನಾನದ್ದು ಅದರದ್ದು ವ್ಯವಸ್ಥೆ ಸರಿ ಇಲ್ಲ, ಬಾತ್ರೂಮುಗಳು ಸರಿ ಇಲ್ಲ, ಡೋರುಗಳೆಲ್ಲ ಕಿತ್ತೋಗಿದ್ದಾವೆ, ಹಾಸಿಗೆ ಹೊದಿಗೆಗಳು ಅವೆಲ್ಲ, ಲೈಟ್ಗಳು ಎಲ್ಲನೂ ಪ್ರಾಬ್ಲಮ್ ಇದೆ. ಸರಿಯಾದ ರೀತಿ ವ್ಯವಸ್ಥೆ, ಈ ಹಣ ಬಂದರೂ ಕೂಡ ಸರಿಯಾದ ರೀತಿ ವ್ಯವಸ್ಥೆ ಆಗ್ತಾಯಿಲ್ಲ. ಅದಕ್ಕೂ ಕೂಡ ಅವ್ರಿಗೆಲ್ಲನೂ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. 2 ಹಾಸ್ಟೆಲ್ಗಳು ಕೂಡ ಅದೇ ಥರ ಇತ್ತು. ಅದನ್ನು ಎಲ್ಲ ನಾನು ಏನೇನು ವಿಸಿಟ್ ಮಾಡಿದ್ದೀನಿ ಅದಷ್ಟು ಒಂದೊಂದು ಸುಮೋಟೋ ಪ್ರಕರಣಗಳನ್ನು ನಾನು ನೋಂದಾಯಿಸ್ಕೊತೀನಿ. ಜಿಲ್ಲಾಧಿಕಾರಿ SJ ಸೋಮಶೇಖರ್, ಜಿಲ್ಲಾ ಪಂಚಾಯತ್ CO ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ S ಹಾದಿಮನಿ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಉಪಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಮತ್ತು ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಪಾಟೀಲ್, ಲೋಕಾಯುಕ್ತ SP ಉದೇಶ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ, ತಹಶೀಲ್ದಾರ್ ಶ್ರೀಧರ, ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕರಾದ ಮಂಜುನಾಥ್ ರಾಮಣ್ಣ, ಪೌರಾಯುಕ್ತರಾದ HR ರಮೇಶ್, ಪರಿಸರ ಅಧಿಕಾರಿ ಮಹೇಶ್ವರಿ ಸಿಂಗ್, AE ಸತೀಶ್ ಮತ್ತಿತರರು ಹಲವು ಮಾಹಿತಿಯನ್ನು ನೀಡಿದರು.